ಅಂಜನಾದ್ರಿ ದೇಗುಲಕ್ಕೆ 2.50 ಕೋಟಿ ದೇಣಿಗೆ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಣಿಗೆ ಕೊಟ್ಟ ಉದ್ಯಮಿಗೆ ಶಾಕ್ ಎದುರಾಗಿದೆ. ಚಿನ್ನ ದೇಣಿಗೆ ಕೊಟ್ಟ ಹೈದರಾಬಾದ್ ಉದ್ಯಮಿಗೆ ಶಾಕ್ ಇದು. ಆಭರಣ ಖಚಿತತೆಗೆ ಬಿಲ್ ನೀಡುವಂತೆ ಕೊಪ್ಪಳ ಡಿಸಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಆಂಜನೇಯನಿಗೆ ತಾಮ್ರಲೇಪಿತ ಆಭರಣಗಳ ದೇಣಿಗೆ ನೀಡಿರುವಂತಹ ಆರೋಪ ಕೇಳಿಬಂದಿದೆ. ಪ್ರಭಾವಳಿ ಚಕ್ರ ಗದೆಯನ್ನ ದಾನವಾಗಿ ಉದ್ಯಮಿ ನೀಡಿದ್ದು. ದೇಣಿಗೆ ಪಡೆದ ನಂತರ ಪರಿಶೀಲನೆಯನ್ನ ನಡೆಸಿದ್ದಾರೆ ಜಿಲ್ಲಾಡಳಿತ. ಆದರೆ 28 ಗ್ರಾಂ ಮಾತ್ರ ಬಂಗಾರ, ಇನ್ನು ಉಳಿದಿದ್ದೆಲ್ಲ ಕೂಡ ತಾಮ್ರಲೇಪಿತ. ಒಂದು EMR ಕಂಪನಿಯ ಮಹೇಶ್ ರೆಡ್ಡಿ ಎಂಬುವವರು ಅಂಜನಾದ್ರಿಯಲ್ಲಿ ದೇವರಿಗೆ, ಹನುಮಂತ ದೇವರಿಗೆ ಅಥವಾ ಆಂಜನೇಯನಿಗೆ ಭಕ್ತಿಪೂರ್ವಕವಾಗಿ ಕೆಲವೊಂದು ಬಂಗಾರದ ಆಭರಣಗಳನ್ನು ದೇಣಿಗೆ ಕೊಡೋದಾಗಿ ತಿಳಿಸಿದರು. ಆ ದಿನ ನಾನು ಗುಲ್ಬರ್ಗದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಒಂದು ಕಾರ್ಯಾಗಾರದಲ್ಲಿ ಇದ್ದಿದ್ದರಿಂದ ನಮ್ಮ ತಹಸೀಲ್ದಾರ್ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದನ್ನು ಪರಿಶೀಲನೆ ಮಾಡಿ ನಿಯಮಾನುಸಾರ ತೆಗೆದುಕೊಳ್ಳೋದಕ್ಕೆ ಮತ್ತು ನಿಯಮಾನುಸಾರ ದಾಖಲೀಕರಣ ಮಾಡೋದಕ್ಕೆ ನಾನು ನಿರ್ದೇಶನವನ್ನು ಕೊಟ್ಟಿದ್ದೆ. ಅವರು ತಂದು ಆ ದಿನ ಪ್ರೆಸ್ಸಿಗೆ ಅವರೇ ಇಷ್ಟು ಮೌಲ್ಯದ್ದು ಅಂತೆಲ್ಲ ಹೇಳಿ ಕೊಟ್ಟು ಹೋಗಿದ್ದಾರೆ. ಆಮೇಲೆ ರಿಕ್ವೆಸ್ಟ್ ಮಾಡಿದ್ರಂತೆ ದೇವರ ಮೇಲೆ ಇರಲಿ ಅಂತೇಳಿನೋ ಮಾಡಿದ್ದಾರೆ. ತದನಂತರದಲ್ಲಿ ಅದು 2 ದಿವಸ ಇರಲಿ ಅಂತ ರಿಕ್ವೆಸ್ಟ್ ಮಾಡಿದ್ಮೇಲೆ 2 ದಿನಗಳ ನಂತರದಲ್ಲಿ ಇವರು ಪರಿಶೀಲನೆ ಮಾಡಿದ್ದಾರೆ. ಪರಿಶೀಲನೆ ಮಾಡಲಾಗಿ ಅದು ತಾಮ್ರದ ಮೇಲೆ ಚಿನ್ನ ಲೇಪನ ಇದೆ ಅಂತ ಗೊತ್ತಾಗಿದೆ. ನಾವು ಹುಲಿಗೆಯಲ್ಲೂ ಕೂಡ ಈ ರೀತಿ ಕೊಡೋರ್ದು ವ್ಯಾಲ್ಯೂಯೇಷನ್ ಮಾಡೋದಕ್ಕೆ ಕೆಲವರು ಸರ್ಟಿಫೈಡ್ ವ್ಯಾಲ್ಯೂಯೇಟರ್ಸ್ ಅನ್ನ ಇಟ್ಕೊಂಡಿದ್ದೀವಿ. ಸೊ ಅವರು ಪರಿಶೀಲನೆ ಮಾಡಿ ಸುಮಾರು ಅದರ ಮೇಲೆ ತಾಮ್ರದ ಮೇಲೆ ಚಿನ್ನ ಇದೆ ಅಂತ ಹೇಳಿದ್ದಾರೆ ಅಂದಾಜು. ಯಾಕಂದ್ರೆ ಅವರು ಮಾಡಿರೋರು ಯಾವುದು ಬಿಲ್ಸ್ ಆಗಲಿ, ರಿಸಿಪ್ಟ್ ಆಗಲಿ ಅಥವಾ ಸರ್ಟಿಫಿಕೇಟ್. ಇನ್ನು ಅಂಜನಾದ್ರಿ ದೇಗುಲಕ್ಕೆ 2.50 ಕೋಟಿ ದೇಣಿಗೆ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಣಿಗೆ ಕೊಟ್ಟ ಉದ್ಯಮಿಗೆ ಶಾಕ್ ಎದುರಾಗಿದೆ. ಚಿನ್ನ ದೇಣಿಗೆ ಕೊಟ್ಟ ಹೈದರಾಬಾದ್ ಉದ್ಯಮಿಗೆ ಶಾಕ್ ಇದು. ಆಭರಣ ಖಚಿತತೆಗೆ ಬಿಲ್ ನೀಡುವಂತೆ ಕೊಪ್ಪಳ ಡಿಸಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಆಂಜನೇಯನಿಗೆ ತಾಮ್ರಲೇಪಿತ ಆಭರಣಗಳ ದೇಣಿಗೆ ನೀಡಿರುವಂತಹ ಆರೋಪ ಕೇಳಿಬಂದಿದೆ. ಪ್ರಭಾವಳಿ ಚಕ್ರ ಗದೆಯನ್ನ ದಾನವಾಗಿ ಉದ್ಯಮಿ ನೀಡಿದ್ದು. ದೇಣಿಗೆ ಪಡೆದ ನಂತರ ಪರಿಶೀಲನೆಯನ್ನ ನಡೆಸಿದ್ದಾರೆ ಜಿಲ್ಲಾಡಳಿತ. ಆದರೆ 28 ಗ್ರಾಂ ಮಾತ್ರ ಬಂಗಾರ, ಇನ್ನು ಉಳಿದಿದ್ದೆಲ್ಲ ಕೂಡ ತಾಮ್ರಲೇಪಿತ. ಒಂದು EMR ಕಂಪನಿಯ ಮಹೇಶ್ ರೆಡ್ಡಿ ಎಂಬುವವರು ಅಂಜನಾದ್ರಿಯಲ್ಲಿ ದೇವರಿಗೆ, ಹನುಮಂತ ದೇವರಿಗೆ ಅಥವಾ ಆಂಜನೇಯನಿಗೆ ಭಕ್ತಿಪೂರ್ವಕವಾಗಿ ಕೆಲವೊಂದು ಬಂಗಾರದ ಆಭರಣಗಳನ್ನು ದೇಣಿಗೆ ಕೊಡೋದಾಗಿ ತಿಳಿಸಿದರು. ಆ ದಿನ ನಾನು ಗುಲ್ಬರ್ಗದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಒಂದು ಕಾರ್ಯಾಗಾರದಲ್ಲಿ ಇದ್ದಿದ್ದರಿಂದ ನಮ್ಮ ತಹಸೀಲ್ದಾರ್ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದನ್ನು ಪರಿಶೀಲನೆ ಮಾಡಿ ನಿಯಮಾನುಸಾರ ತೆಗೆದುಕೊಳ್ಳೋದಕ್ಕೆ ಮತ್ತು ನಿಯಮಾನುಸಾರ ದಾಖಲೀಕರಣ ಮಾಡೋದಕ್ಕೆ ನಾನು ನಿರ್ದೇಶನವನ್ನು ಕೊಟ್ಟಿದ್ದೆ. ಅವರು ತಂದು ಆ ದಿನ ಪ್ರೆಸ್ಸಿಗೆ ಅವರೇ ಇಷ್ಟು ಮೌಲ್ಯದ್ದು ಅಂತೆಲ್ಲ ಹೇಳಿ ಕೊಟ್ಟು ಹೋಗಿದ್ದಾರೆ. ಆಮೇಲೆ ರಿಕ್ವೆಸ್ಟ್ ಮಾಡಿದ್ರಂತೆ ದೇವರ ಮೇಲೆ ಇರಲಿ ಅಂತೇಳಿನೋ ಮಾಡಿದ್ದಾರೆ. ತದನಂತರದಲ್ಲಿ ಅದು 2 ದಿವಸ ಇರಲಿ ಅಂತ ರಿಕ್ವೆಸ್ಟ್ ಮಾಡಿದ್ಮೇಲೆ 2 ದಿನಗಳ ನಂತರದಲ್ಲಿ ಇವರು ಪರಿಶೀಲನೆ ಮಾಡಿದ್ದಾರೆ. ಪರಿಶೀಲನೆ ಮಾಡಲಾಗಿ ಅದು ತಾಮ್ರದ ಮೇಲೆ ಚಿನ್ನ ಲೇಪನ ಇದೆ ಅಂತ ಗೊತ್ತಾಗಿದೆ. ನಾವು ಹುಲಿಗೆಯಲ್ಲೂ ಕೂಡ ಈ ರೀತಿ ಕೊಡೋರ್ದು ವ್ಯಾಲ್ಯೂಯೇಷನ್ ಮಾಡೋದಕ್ಕೆ ಕೆಲವರು ಸರ್ಟಿಫೈಡ್ ವ್ಯಾಲ್ಯೂಯೇಟರ್ಸ್ ಅನ್ನ ಇಟ್ಕೊಂಡಿದ್ದೀವಿ. ಸೊ ಅವರು ಪರಿಶೀಲನೆ ಮಾಡಿ ಸುಮಾರು ಅದರ ಮೇಲೆ ತಾಮ್ರದ ಮೇಲೆ ಚಿನ್ನ ಇದೆ ಅಂತ ಹೇಳಿದ್ದಾರೆ ಅಂದಾಜು. ಯಾಕಂದ್ರೆ ಅವರು ಮಾಡಿರೋರು ಯಾವುದು ಬಿಲ್ಸ್ ಆಗಲಿ, ರಿಸಿಪ್ಟ್ ಆಗಲಿ ಅಥವಾ ಸರ್ಟಿಫಿಕೇಟ್. ಇನ್ನು ಅಂಜನಾದ್ರಿ ದೇಗುಲಕ್ಕೆ 2.50 ಕೋಟಿ ದೇಣಿಗೆ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಣಿಗೆ ಕೊಟ್ಟ ಉದ್ಯಮಿಗೆ ಶಾಕ್ ಎದುರಾಗಿದೆ. ಚಿನ್ನ ದೇಣಿಗೆ ಕೊಟ್ಟ ಹೈದರಾಬಾದ್ ಉದ್ಯಮಿಗೆ ಶಾಕ್ ಇದು. ಆಭರಣ ಖಚಿತತೆಗೆ ಬಿಲ್ ನೀಡುವಂತೆ ಕೊಪ್ಪಳ ಡಿಸಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಆಂಜನೇಯನಿಗೆ ತಾಮ್ರಲೇಪಿತ ಆಭರಣಗಳ ದೇಣಿಗೆ ನೀಡಿರುವಂತಹ ಆರೋಪ ಕೇಳಿಬಂದಿದೆ. ಪ್ರಭಾವಳಿ ಚಕ್ರ ಗದೆಯನ್ನ ದಾನವಾಗಿ ಉದ್ಯಮಿ ನೀಡಿದ್ದು. ದೇಣಿಗೆ ಪಡೆದ ನಂತರ ಪರಿಶೀಲನೆಯನ್ನ ನಡೆಸಿದ್ದಾರೆ ಜಿಲ್ಲಾಡಳಿತ. ಆದರೆ 28 ಗ್ರಾಂ ಮಾತ್ರ ಬಂಗಾರ, ಇನ್ನು ಉಳಿದಿದ್ದೆಲ್ಲ ಕೂಡ ತಾಮ್ರಲೇಪಿತ. ಒಂದು EMR ಕಂಪನಿಯ ಮಹೇಶ್ ರೆಡ್ಡಿ ಎಂಬುವವರು ಅಂಜನಾದ್ರಿಯಲ್ಲಿ ದೇವರಿಗೆ, ಹನುಮಂತ ದೇವರಿಗೆ ಅಥವಾ ಆಂಜನೇಯನಿಗೆ ಭಕ್ತಿಪೂರ್ವಕವಾಗಿ ಕೆಲವೊಂದು ಬಂಗಾರದ ಆಭರಣಗಳನ್ನು ದೇಣಿಗೆ ಕೊಡೋದಾಗಿ ತಿಳಿಸಿದರು. ಆ ದಿನ ನಾನು ಗುಲ್ಬರ್ಗದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಒಂದು ಕಾರ್ಯಾಗಾರದಲ್ಲಿ ಇದ್ದಿದ್ದರಿಂದ ನಮ್ಮ ತಹಸೀಲ್ದಾರ್ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದನ್ನು ಪರಿಶೀಲನೆ ಮಾಡಿ ನಿಯಮಾನುಸಾರ ತೆಗೆದುಕೊಳ್ಳೋದಕ್ಕೆ ಮತ್ತು ನಿಯಮಾನುಸಾರ ದಾಖಲೀಕರಣ ಮಾಡೋದಕ್ಕೆ ನಾನು ನಿರ್ದೇಶನವನ್ನು ಕೊಟ್ಟಿದ್ದೆ.
ಅವರು ತಂದು ಆ ದಿನ ಪ್ರೆಸ್ಸಿಗೆ ಅವರೇ ಇಷ್ಟು ಮೌಲ್ಯದ್ದು ಅಂತೆಲ್ಲ ಹೇಳಿ ಕೊಟ್ಟು ಹೋಗಿದ್ದಾರೆ. ಆಮೇಲೆ ರಿಕ್ವೆಸ್ಟ್ ಮಾಡಿದ್ರಂತೆ ದೇವರ ಮೇಲೆ ಇರಲಿ ಅಂತೇಳಿನೋ ಮಾಡಿದ್ದಾರೆ. ತದನಂತರದಲ್ಲಿ ಅದು 2 ದಿವಸ ಇರಲಿ ಅಂತ ರಿಕ್ವೆಸ್ಟ್ ಮಾಡಿದ್ಮೇಲೆ 2 ದಿನಗಳ ನಂತರದಲ್ಲಿ ಇವರು ಪರಿಶೀಲನೆ ಮಾಡಿದ್ದಾರೆ. ಪರಿಶೀಲನೆ ಮಾಡಲಾಗಿ ಅದು ತಾಮ್ರದ ಮೇಲೆ ಚಿನ್ನ ಲೇಪನ ಇದೆ ಅಂತ ಗೊತ್ತಾಗಿದೆ. ನಾವು ಹುಲಿಗೆಯಲ್ಲೂ ಕೂಡ ಈ ರೀತಿ ಕೊಡೋರ್ದು ವ್ಯಾಲ್ಯೂಯೇಷನ್ ಮಾಡೋದಕ್ಕೆ ಕೆಲವರು ಸರ್ಟಿಫೈಡ್ ವ್ಯಾಲ್ಯೂಯೇಟರ್ಸ್ ಅನ್ನ ಇಟ್ಕೊಂಡಿದ್ದೀವಿ. ಸೊ ಅವರು ಪರಿಶೀಲನೆ ಮಾಡಿ ಸುಮಾರು ಅದರ ಮೇಲೆ ತಾಮ್ರದ ಮೇಲೆ ಚಿನ್ನ ಇದೆ ಅಂತ ಹೇಳಿದ್ದಾರೆ ಅಂದಾಜು. ಯಾಕಂದ್ರೆ ಅವರು ಮಾಡಿರೋರು ಯಾವುದು ಬಿಲ್ಸ್ ಆಗಲಿ ರಿಸಿಪ್ಟ್ ಆಗಲಿ ಅಥವಾ ಸರ್ಟಿಫಿಕೇಟ್. ಇನ್ನು ಅಂಜನಾದ್ರಿ ದೇಗುಲಕ್ಕೆ 2.50 ಕೋಟಿ ದೇಣಿಗೆ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಣಿಗೆ ಕೊಟ್ಟ ಉದ್ಯಮಿಗೆ ಶಾಕ್ ಎದುರಾಗಿದೆ. ಚಿನ್ನ ದೇಣಿಗೆ ಕೊಟ್ಟ ಹೈದರಾಬಾದ್ ಉದ್ಯಮಿಗೆ ಶಾಕ್ ಇದು. ಆಭರಣ ಖಚಿತತೆಗೆ ಬಿಲ್ ನೀಡುವಂತೆ ಕೊಪ್ಪಳ ಡಿಸಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಆಂಜನೇಯನಿಗೆ ತಾಮ್ರಲೇಪಿತ ಆಭರಣಗಳ ದೇಣಿಗೆ ನೀಡಿರುವಂತಹ ಆರೋಪ ಕೇಳಿಬಂದಿದೆ. ಪ್ರಭಾವಳಿ ಚಕ್ರ ಗದೆಯನ್ನ ದಾನವಾಗಿ ಉದ್ಯಮಿ ನೀಡಿದ್ರು. ದೇಣಿಗೆ ಪಡೆದ ನಂತರ ಪರಿಶೀಲನೆಯನ್ನ ನಡೆಸಿದ್ದಾರೆ ಜಿಲ್ಲಾಡಳಿತ. ಆದರೆ 28 ಗ್ರಾಂ ಮಾತ್ರ ಬಂಗಾರ, ಇನ್ನು ಉಳಿದಿದ್ದೆಲ್ಲ ಕೂಡ ತಾಮ್ರಲೇಪಿತ. ಒಂದು EMR ಕಂಪನಿಯ ಮಹೇಶ್ ರೆಡ್ಡಿ ಎಂಬುವವರು ಅಂಜನಾದ್ರಿಯಲ್ಲಿ ದೇವರಿಗೆ, ಹನುಮಂತ ದೇವರಿಗೆ ಅಥವಾ ಆಂಜನೇಯನಿಗೆ ಭಕ್ತಿಪೂರ್ವಕವಾಗಿ ಕೆಲವೊಂದು ಬಂಗಾರದ ಆಭರಣಗಳನ್ನು ದೇಣಿಗೆ ಕೊಡೋದಾಗಿ ತಿಳಿಸಿದರು. ಆ ದಿನ ನಾನು ಗುಲ್ಬರ್ಗದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಒಂದು ಕಾರ್ಯಾಗಾರದಲ್ಲಿ ಇದ್ದಿದ್ದರಿಂದ ನಮ್ಮ ತಹಸೀಲ್ದಾರ್ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದನ್ನು ಪರಿಶೀಲನೆ ಮಾಡಿ ನಿಯಮಾನುಸಾರ ತೆಗೆದುಕೊಳ್ಳೋದಕ್ಕೆ ಮತ್ತು ನಿಯಮಾನುಸಾರ ದಾಖಲೀಕರಣ ಮಾಡೋದಕ್ಕೆ ನಾನು ನಿರ್ದೇಶನವನ್ನು ಕೊಟ್ಟಿದ್ದೆ. ಅವರು ತಂದು ಆ ದಿನ ಪ್ರೆಸ್ಸಿಗೆ ಅವರೇ ಇಷ್ಟು ಮೌಲ್ಯದ್ದು ಅಂತೆಲ್ಲ ಹೇಳಿ ಕೊಟ್ಟು ಹೋಗಿದ್ದಾರೆ. ಆಮೇಲೆ ರಿಕ್ವೆಸ್ಟ್ ಮಾಡಿದ್ರಂತೆ ದೇವರ ಮೇಲೆ ಇರಲಿ ಅಂತೇಳಿನೋ ಮಾಡಿದ್ದಾರೆ. ತದನಂತರದಲ್ಲಿ ಅದು 2 ದಿವಸ ಇರಲಿ ಅಂತ ರಿಕ್ವೆಸ್ಟ್ ಮಾಡಿದ್ಮೇಲೆ 2 ದಿನಗಳ ನಂತರದಲ್ಲಿ ಇವರು ಪರಿಶೀಲನೆ ಮಾಡಿದ್ದಾರೆ. ಪರಿಶೀಲನೆ ಮಾಡಲಾಗಿ ಅದು ತಾಮ್ರದ ಮೇಲೆ ಚಿನ್ನ ಲೇಪನ ಇದೆ ಅಂತ ಗೊತ್ತಾಗಿದೆ. ನಾವು ಹುಲಿಗೆಯಲ್ಲೂ ಕೂಡ ಈ ರೀತಿ ಕೊಡೋರ್ದು ವ್ಯಾಲ್ಯೂಯೇಷನ್ ಮಾಡೋದಕ್ಕೆ ಕೆಲವರು ಸರ್ಟಿಫೈಡ್ ವ್ಯಾಲ್ಯೂಯೇಟರ್ಸ್ ಅನ್ನ ಇಟ್ಕೊಂಡಿದ್ದೀವಿ. ಸೊ ಅವರು ಪರಿಶೀಲನೆ ಮಾಡಿ ಸುಮಾರು ಅದರ ಮೇಲೆ ತಾಮ್ರದ ಮೇಲೆ ಚಿನ್ನ ಇದೆ ಅಂತ ಹೇಳಿದ್ದಾರೆ ಅಂದಾಜು. ಯಾಕಂದ್ರೆ ಅವರು ಮಾಡಿರೋರು ಯಾವುದು ಬಿಲ್ಸ್ ಆಗಲಿ ರಿಸಿಪ್ಟ್ ಆಗಲಿ ಅಥವಾ ಸರ್ಟಿಫಿಕೇಟ್. ಇನ್ನು ಅಂಜನಾದ್ರಿ ದೇಗುಲಕ್ಕೆ 2.50 ಕೋಟಿ ದೇಣಿಗೆ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಣಿಗೆ ಕೊಟ್ಟ ಉದ್ಯಮಿಗೆ ಶಾಕ್ ಎದುರಾಗಿದೆ. ಚಿನ್ನ ದೇಣಿಗೆ ಕೊಟ್ಟ ಹೈದರಾಬಾದ್ ಉದ್ಯಮಿಗೆ ಶಾಕ್ ಇದು. ಆಭರಣ ಖಚಿತತೆಗೆ ಬಿಲ್ ನೀಡುವಂತೆ ಕೊಪ್ಪಳ ಡಿಸಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಆಂಜನೇಯನಿಗೆ ತಾಮ್ರಲೇಪಿತ ಆಭರಣಗಳ ದೇಣಿಗೆ ನೀಡಿರುವಂತಹ ಆರೋಪ ಕೇಳಿಬಂದಿದೆ. ಪ್ರಭಾವಳಿ ಚಕ್ರ ಗದೆಯನ್ನ ದಾನವಾಗಿ ಉದ್ಯಮಿ ನೀಡಿದ್ರು. ದೇಣಿಗೆ ಪಡೆದ ನಂತರ ಪರಿಶೀಲನೆಯನ್ನ ನಡೆಸಿದ್ದಾರೆ ಜಿಲ್ಲಾಡಳಿತ. ಆದರೆ 28 ಗ್ರಾಂ ಮಾತ್ರ ಬಂಗಾರ, ಇನ್ನು ಉಳಿದಿದ್ದೆಲ್ಲ ಕೂಡ ತಾಮ್ರಲೇಪಿತ. ಒಂದು EMR ಕಂಪನಿಯ ಮಹೇಶ್ ರೆಡ್ಡಿ ಎಂಬುವವರು ಅಂಜನಾದ್ರಿಯಲ್ಲಿ ದೇವರಿಗೆ, ಹನುಮಂತ ದೇವರಿಗೆ ಅಥವಾ ಆಂಜನೇಯನಿಗೆ ಭಕ್ತಿಪೂರ್ವಕವಾಗಿ ಕೆಲವೊಂದು ಬಂಗಾರದ ಆಭರಣಗಳನ್ನು ದೇಣಿಗೆ ಕೊಡೋದಾಗಿ ತಿಳಿಸಿದರು. ಆ ದಿನ ನಾನು ಗುಲ್ಬರ್ಗದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಒಂದು ಕಾರ್ಯಾಗಾರದಲ್ಲಿ ಇದ್ದಿದ್ದರಿಂದ ನಮ್ಮ ತಹಸೀಲ್ದಾರ್ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದನ್ನು ಪರಿಶೀಲನೆ ಮಾಡಿ ನಿಯಮಾನುಸಾರ ತೆಗೆದುಕೊಳ್ಳೋದಕ್ಕೆ ಮತ್ತು ನಿಯಮಾನುಸಾರ ದಾಖಲೀಕರಣ ಮಾಡೋದಕ್ಕೆ ನಾನು ನಿರ್ದೇಶನವನ್ನು ಕೊಟ್ಟಿದ್ದೆ. ಅವರು ತಂದು ಆ ದಿನ ಪ್ರೆಸ್ಸಿಗೆ ಅವರೇ ಇಷ್ಟು ಮೌಲ್ಯದ್ದು ಅಂತೆಲ್ಲ ಹೇಳಿ ಕೊಟ್ಟು ಹೋಗಿದ್ದಾರೆ. ಆಮೇಲೆ ರಿಕ್ವೆಸ್ಟ್ ಮಾಡಿದ್ರಂತೆ ದೇವರ ಮೇಲೆ ಇರಲಿ ಅಂತೇಳಿನೋ ಮಾಡಿದ್ದಾರೆ. ತದನಂತರದಲ್ಲಿ ಅದು 2 ದಿವಸ ಇರಲಿ ಅಂತ ರಿಕ್ವೆಸ್ಟ್ ಮಾಡಿದ್ಮೇಲೆ 2 ದಿನಗಳ ನಂತರದಲ್ಲಿ ಇವರು ಪರಿಶೀಲನೆ ಮಾಡಿದ್ದಾರೆ. ಪರಿಶೀಲನೆ ಮಾಡಲಾಗಿ ಅದು ತಾಮ್ರದ ಮೇಲೆ ಚಿನ್ನ ಲೇಪನ ಇದೆ ಅಂತ ಗೊತ್ತಾಗಿದೆ. ನಾವು ಹುಲಿಗೆಯಲ್ಲೂ ಕೂಡ ಈ ರೀತಿ ಕೊಡೋರ್ದು ವ್ಯಾಲ್ಯೂಯೇಷನ್ ಮಾಡೋದಕ್ಕೆ ಕೆಲವರು ಸರ್ಟಿಫೈಡ್ ವ್ಯಾಲ್ಯೂಯೇಟರ್ಸ್ ಅನ್ನ ಇಟ್ಕೊಂಡಿದ್ದೀವಿ. ಸೊ ಅವರು ಪರಿಶೀಲನೆ ಮಾಡಿ ಸುಮಾರು ಅದರ ಮೇಲೆ ತಾಮ್ರದ ಮೇಲೆ ಚಿನ್ನ ಇದೆ ಅಂತ ಹೇಳಿದ್ದಾರೆ ಅಂದಾಜು. ಯಾಕಂದ್ರೆ ಅವರು ಮಾಡಿರೋರು ಯಾವುದು ಬಿಲ್ಸ್ ಆಗಲಿ